ಪ್ರೈಸ್ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. 2 ಕೊರಿಂಥದವರೆಗೆ 1ನೇ ಅಧ್ಯಾಯ 3ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಆತನು ಕನಿಕರವುಳ್ಳ ತಂದೆಯು ಸಕಲ ವಿಧವಾಗಿ ಸಂತೈಸುವ ದೇವರು ಆಗಿದ್ದು, ನಮಗೆ ಸಂಭವಿಸುವ ಎಲ್ಲ ಸಂಕಟಗಳಲ್ಲಿ ನಮ್ಮನ್ನು ಸಂತೈಸುತ್ತಾನೆ ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವಜನರೇ, ನಮ್ಮ ದೇವರು ಆತನು ಏನು ಮಾಡುವವನಾಗಿದ್ದಾನೆಂದರೆ ನಮ್ಮನ್ನು ಸಂತೈಸುವವನಾಗಿದ್ದಾನೆ. ನಮಗೆ ಸಂಭವಿಸುವಂತಹ ಎಲ್ಲ ವಿಧವಾದ ಸಂಕಟಗಳಲ್ಲಿಯೂ ಕರ್ತನ ಆತ್ಮನು ನಮ್ಮನ್ನು ಏನು ಮಾಡುವವನಾಗಿದ್ದಾನೆ, ಸಂತೈಸುವವನಾಗಿದ್ದಾನೆ. ನಮ್ಮ ಸಂಕಟದ ದಿನಗಳಲ್ಲಿ ಕರ್ತನು ನಮ್ಮ ಜೊತೆಗಾರನಾಗಿರುವವನಾಗಿದ್ದಾನೆ. ನಮ್ಮ ವೇದನೆಯ ದಿನಗಳಲ್ಲಿ ಕರ್ತನಾತ್ಮನು ನಮ್ಮ ಜೊತೆಗಾರನಾಗಿದ್ದು ಆತನು ನಮ್ಮನ್ನು ಬಲಪಡಿಸುವವನಾಗಿದ್ದಾನೆ. ಆತನು ನಮ್ಮನ್ನು ಸಂತೈಸುವವನಾಗಿದ್ದಾನೆ. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಜೀವಿತದಲ್ಲಿ ಇವತ್ತು ಎಷ್ಟೋ ವಿಧವಾದ ಒಂದು ಕಣ್ಣೀರಿನ ಕಾರ್ಯಗಳು ಹೋರಾಡಿಕೊಂಡಿರಬಹುದು. ನಮ್ಮ ಜೀವಿತದಲ್ಲಿ ಇವತ್ತು ಎಷ್ಟೋ ವಿಧವಾದ ಒಂದು ರೋಗದ ಕಾರ್ಯಗಳು ಹೋರಾಡಿಕೊಂಡಿರಬಹುದು. ಆದರೆ ನಮ್ಮ ಕರ್ತನು ನಮ್ಮನ್ನು ಸಂತೈಸುವವನಾಗಿದ್ದಾನೆ. ನಮ್ಮ ಕರ್ತನು ನಮ್ಮನ್ನು ಬಲಪಡಿಸುವವನಾಗಿದ್ದಾನೆ. ಸಂತೈಸುವಂತಹ ದೇವರು, ಕನಿಕರ ಉಳ್ಳಂತಹ ದೇವರು, ನಮ್ಮ ಮೇಲೆ ಕೃಪೆಯಾಗಿರುವಂತಹ ದೇವರು ನಮಗೆ ಸಂಭವಿಸುವ ಎಲ್ಲ ಸಂಕಟಗಳಲ್ಲಿಯೂ ನಮ್ಮ ಜೊತೆಗಾರನಾಗಿದ್ದು ನಮ್ಮನ್ನು ಬಲಪಡಿಸುವವರಾಗಿದ್ದಾರೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೆ, ನಿನಗೆ ಸ್ತೋತ್ರ ಸ್ವಾಮಿ. ಮುಂಜಾನೆ ವೇಳೆಯಲ್ಲಿ ಕರ್ತನೆ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವ ಜನಗಳನ್ನು ಸಂಧಿಸು ಕರ್ತನೆ. ನಿನ್ನ ಜನರ ಜೀವಿತದಲ್ಲಿ ಸ್ವಾಮಿ ನಿನ್ನ ಕ್ರಿಯೆಯನ್ನು ಮಾಡಿ ಸಂಭವಿಸುವ ಎಲ್ಲ ಸಂಕಟಗಳಲ್ಲಿಯೂ ನಿನ್ನ ಜೊತೆಗಾರನಾಗಿರುವುದಕ್ಕಾಗಿ ಸ್ತೋತ್ರ, ಸಂತೈಸುವುದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆ ದೇವರೇ, ಆಮೆನ್.